ಹೇ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ಇವತ್ತು ನಾನು ನಿಮ್ಮ ಕ್ಯಾಶುಯಲ್ ಕನ್ನಡಿಗ ಒಂದು ಪ್ರಾಡಕ್ಟ್ ಅನ್ಬಾಕ್ಸ್ ಮಾಡೋಣ ಅಂತಿದ್ದೀನಿ. ಸೊ ಯಾವುದಪ್ಪ ಅದು ಪ್ರಾಡಕ್ಟ್ ಅಂದರೆ ಹಾಲಿಲ್ಯಾಂಡ್ ಅವರ ಲಾರ್ಕ್ M2S ವೈರ್ಲೆಸ್ ಮೈಕ್ರೋಫೋನ್. ಓಕೆ, ಸೊ ಇದನ್ನು ನೀವು ಮೋಸ್ಟ್ಲಿ ಎಷ್ಟೊಂದು ಕಡೆ ನೋಡಿರ್ತೀರ, ಎಸ್ಪೆಷಲಿ ನಿಮ್ಮ ಲೋಗೋನ ನೋಡಿರ್ತೀರಾ. ಎಷ್ಟೊಂದು ಜನ ಕಂಟೆಂಟ್ ಕ್ರಿಯೇಟರ್ಸ್ ಹಾಕೊಂಡಿರ್ತಾರೆ ವೈರ್ಲೆಸ್ ಮೈಕು. ಸೊ ನಾನು ಅದು ಎಷ್ಟೊಂದು ಕಡೆ ನೋಡಿದ್ಮೇಲೆ ಅನ್ನಿಸ್ತು ಮೋಸ್ಟ್ಲಿ ಚೆನ್ನಾಗಿರ್ಬೋದು ಅಂತ. ಸೊ ಇಂಟರ್ನೆಟ್ಟಲ್ಲಿ ನೋಡಿದೆ. ಆಮೇಲೆ ಅದರದ್ದು ನೆಕ್ಸ್ಟ್ ವರ್ಷನ್, ಯೂಶ್ವಲಿ ಎಲ್ಲರೂ ಏನು ಹಾಕ್ಕೊಂಡಿರ್ತಾರೆ ಅಂದರೆ ಲಾರ್ಕ್ M2 ವರ್ಷನ್ ಹಾಕ್ಕೊಂಡಿರ್ತಾರೆ. ಅದರದ್ದು ಲಾರ್ಕ್ M2S ವರ್ಷನ್ ಇದು. ಸೊ ಏನಪ್ಪ ಇದ್ರದ್ದು ಅಂದರೆ ಇದು ಸ್ವಲ್ಪ ಟೈಟಾನಿಯಮ್ ಇದು ಬರುತ್ತೆ ಆ್ಯಂಡ್ ಇಟ್ಸ್ ವೆರಿ ಸ್ಮಾಲ್. ಓಕೆ, ಲೈಕ್ ಅಷ್ಟಾಗಲ್ಲ ಲೋಗೋ ಕಾಣೋಂಗೇನು ಮೈಕ್ರೋಫೋನ್ ಕಾಣೋದಿಲ್ಲ ಇದರಲ್ಲಿ. ಸೊ ಇಟ್ ವಿಲ್ ಬಿ ಲಿಟಲ್ ವೆಲ್ ಹಿಡನ್. ಓಕೆ, ಸೊ ಒನ್ ಆಫ್ ದ ರೀಸನ್ಸ್ ಏನಕ್ಕೆ ನಾನು ಇದನ್ನು ಅಪ್ರೋಚ್ ಮಾಡಿದೆ ಈ ವೈರ್ಲೆಸ್ ಮೈಕ್ ತೊಗೋಬೇಕು ಅಂದರೆ, ಬೇಸಿಕ್ಲಿ ಏನಾಗುತ್ತೆ, ನೀವು ಕ್ಯಾಮ್ರಾ ಇಟ್ಕೊಂಡು ಸ್ವಲ್ಪ ದೂರ ಹೋಗಿದ್ರೆ ವಾಯ್ಸ್ ಕರೆಕ್ಟಾಗಿ ಕ್ಯಾಪ್ಚರ್ ಆಗೋಲ್ಲ. ಓಕೆ, ಇನ್ಬಿಲ್ಟ್ ಕ್ಯಾಮ್ರಾ ಏನಿರುತ್ತೆ ಅದರಲ್ಲಿ ಆಗೋಲ್ಲ. ಸೊ ವೈರ್ಲೆಸ್ ಮೈಕ್ರೋಫೋನ್ ಗಿವ್ಸ್ ಯು ದಟ್ ಫ್ಲೆಕ್ಸಿಬಿಲಿಟಿ. ಸೊ ಇದು ಆ್ಯಕ್ಚುಲಿ ಅಪ್ ಟು 1000 ಫೀಟ್ ನೀವು ದೂರದಿಂದ ರೆಕಾರ್ಡ್ ಮಾಡಿದ್ರೂ ಇದಾಗುತ್ತೆ. ಸೊ ಏನಪ್ಪ ಅಂದರೆ ಇದರಲ್ಲಿ ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲಿಂಗ್ ಕೂಡ ಇದೆ. ಸೊ ದ್ಯಾಟ್ ವಾಯ್ಸ್ ವಿಲ್ ಬಿ ವೆರಿ ವೆಲ್ ಕ್ಯಾಪ್ಚರ್ಡ್. ಓಕೆನಾ? ಸೊ ಪ್ರಾಡಕ್ಟ್ ಅನ್ಬಾಕ್ಸ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ವಾರಂಟಿ ಮತ್ತು ಮೋಸ್ಟ್ಲಿ ಇನ್ಸ್ಟ್ರಕ್ಷನ್ಸ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ ಆ್ಯಂಡ್ ದಿಸ್ ಇಸ್ ದ ಬಾಕ್ಸ್. ಓಕೆ, ಸೊ ಕವರ್ ಇದೆ, ಕ್ಯಾರಿ ಪೌಚ್, ಸೊ ಇದರಲ್ಲಿ ಪಾಪ್ ಕ್ಯಾಟ್ ಅಂತಾರೆ. ಯೂಶ್ವಲಿ ಇದು ಏನಂದರೆ ಏರೆಲ್ಲ ಜಾಸ್ತಿ ಬರ್ತಾ ಇದ್ದರೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ. ಓಕೆ, ಲೈಕ್ ಮೈಕಲ್ ಕ್ಯಾಪ್ಚರ್ ಆಗೋದು ಪಾಪ್ ಕ್ಯಾಟ್. ಓಕೆ, ಇದು 3.5 mm ಕನೆಕ್ಟರ್. ಆ್ಯಂಡ್ ಇದು USB-A to USB-C ಕನೆಕ್ಟರ್. ಇನ್ನೊಂದು ಬಾಬ್ ಕ್ಯಾಟ್, ಯಾಕಂದರೆ ಎರಡು ಇಲ್ಲಿ ರಿಸೀವರ್ ಇರೋದ್ರಿಂದ ಎರಡು ಇರುತ್ತೆ. ರೈಟ್, ಸೊ ಓಪನ್ ಆಯಿತು. ಸೊ ಇದರಲ್ಲಿ ಇದು ಚಾರ್ಜಿಂಗ್ ಬಾಕ್ಸ್ ಕೂಡ, ಆ್ಯಂಡ್ ಇದು ಕ್ಯಾಮರಾಗೆ ಅಟ್ಯಾಚ್ ಮಾಡುವಂಥದ್ದು, ಆ್ಯಂಡ್ ಇದು USB-C ಮೊಬೈಲ್ಗೆ ಅಟ್ಯಾಚ್ ಮಾಡೋದಕ್ಕೆ. ಇದು ಟ್ರಾನ್ಸ್ಮಿಟರ್ 1 ಮತ್ತು 2 ಇಂದ ರಿಸೀವ್ ಮಾಡ್ಕೊಳ್ತಿದ್ದು. ಸೇಮ್ ಥಿಂಗ್ ಇದೂ ಅಷ್ಟೇ. ಆ್ಯಂಡ್ ದಿಸ್ ಆರ್ ದ 2 ಟ್ರಾನ್ಸ್ಮಿಟರ್ಸ್ ಮೈಕ್ರೋಫೋನ್. ಇದನ್ನು ನಮ್ಮ ಶರ್ಟ್ ಒಳಗೆ ಅದು ಮ್ಯಾಗ್ನೆಟಿಕ್ ಕನೆಕ್ಟಿವಿಟಿ ಇರುತ್ತೆ ಹೀಗೆ. ಸೊ ಇದನ್ನು ಹಾಕ್ಕೊಳ್ಳೋದು. ಸೊ ಹೀಗಾದರೂ ಹಾಕ್ಬೋದು, ಹೀಗಾದರೂ ಹಾಕ್ಬೋದು, ಬಟ್ ಈ ಥರ ಹಾಕ್ಕೊಂಡ್ರೆ ನಿಮಗೆ ವಿಸಿಬಿಲಿಟಿ ಕಮ್ಮಿ ಇರುತ್ತೆ. ಓಕೆನಾ? ಸೊ ನೋಡಿದ್ರೆ ಫ್ರೆಂಡ್ಸ್, ದಿಸ್ ಇಸ್ ಮೈ ಅನ್ಬಾಕ್ಸಿಂಗ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಗೆ ಇನ್ನೂ ಏನಾದರೂ ಮೋರ್ ಇನ್ಫಾರ್ಮೇಷನ್ ಬೇಕು ಅಂದರೆ ನನಗೆ ಹೇಳಿ. ಐ ವಿಲ್ ರಿಪ್ಲೈ ಟು ಯುವರ್ ಕಾಮೆಂಟ್ಸ್. ಥ್ಯಾಂಕ್ ಯು.